ಭಯೋತ್ಪಾದಕರ ವಿರುದ್ಧವಾಗಿ ಭಾರತ ಸರ್ಕಾರ ಅವರು ಎಲ್ಲಿ ಅಡಗಿ ಕುಳಿತಿದ್ದಾರೋ ಆ ಸ್ಥಳಗಳನ್ನು ಹುಡುಕಿ 9 ಸ್ಥಳಗಳನ್ನು ಟಾರ್ಗೆಟ್ ಪಾಯಿಂಟ್ ಮಾಡಿ ನೂರಾರು ಜನರನ್ನು ಕೊಂದಿದ್ದ ವಿಷಯ ಅದು ಈಗ ಹಳೆಯದಾಗಿದೆ. ನಾವು ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ದೇಶ ಯುದ್ಧ ಸಾರಲಿಗೂ ಇಲ್ಲ, ಯುದ್ಧ ಮಾಡಲೂ ಇಲ್ಲ. ಆಗಿದ್ದೇನೆಂದರೆ ಕಳೆದ ತಿಂಗಳು 22ನೇ ತಾರೀಕು ನಮ್ಮ ನೆಲಕ್ಕೆ ಭಯೋತ್ಪಾದಕರು ಬಂದು 26 ಜನರನ್ನು ಧರ್ಮ ಕೇಳಿ ಅವರ ತಲೆಗೆ ಹೊಡೆದು ಸಾಯಿಸಿದರು ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಆ ಕಾರಣಕ್ಕಾಗಿ ನಾವು ಅವರನ್ನು ಟಾರ್ಗೆಟ್ ಮಾಡಿ ನೂರಾರು ಜನರನ್ನು ಇವತ್ತು ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ಸೈನಿಕರು ಮಾಡಿದ್ದಾರೆ. ಇದು ಪ್ರಾರಂಭ ಆದಾಗ ಅಲ್ಲಿನ ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕರಿಗೆ ಬೆಂಬಲವಾಗಿ ನಿಂತು ನಮಗೆ ಸಪೋರ್ಟ್ ಮಾಡೋದನ್ನು ಬಿಟ್ಟು ಅವರಿಗೆ ಬೆಂಬಲವಾಗಿ ನಿಂತು ನಮ್ಮ ಕಡೆ ಅವರೂ ಕೂಡ ಟಾರ್ಗೆಟ್ ಮಾಡಿದ್ದು ಪ್ರಪಂಚಕ್ಕೆ ಗೊತ್ತಿದೆ. ಆ ಕಾರಣದಿಂದ ಬಹುಶಃ ಯುದ್ಧ ಕೂಡ ಪ್ರಾರಂಭ ಆಗಬಹುದು ಅನ್ನೋ ವಿಚಾರ ಬಂದಿತ್ತು. ಮೊದಲಿಗೆ ಕಾಂಗ್ರೆಸ್ನವರು ತಮ್ಮ ವಕ್ರ ಬುದ್ಧಿಯನ್ನು ಪ್ರದರ್ಶನ ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಯುದ್ಧ ಬೇಕಾಗಿಲ್ಲ, ನಾವು ಯುದ್ಧದ ಪರ ಇಲ್ಲ ಅಂದರು. ಇನ್ನೂ ಅನೇಕರು, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದರು, ಸಂತೋಷ್ ಲಾಡ್ ಅವರು ಹೇಳಿದರು, ದಿನೇಶ್ ಗುಂಡೂರಾವ್ ಹೇಳಿದರು, ಎಲ್ಲರೂ ಕೂಡ ಅದೇ ಲೈನಲ್ಲಿ ಮಾತಾಡಿದರು. ಆದರೆ AICC ಕೊನೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂತು, ಇದು ಒಂದು ಸಮಯ ನಾವು ಇದೇ ರೀತಿ ಹೋದರೆ ಈ ದೇಶದಲ್ಲಿ ನಮಗೆ ಉಳಿಗಾಲ ಇಲ್ಲ, ಜನ ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋದನ್ನು ಗಮನಿಸಿದ ಮೇಲೆ ಮೋದಿಜಿಯವರ ತೀರ್ಮಾನಕ್ಕೆ ನಮ್ಮ ಬೆಂಬಲ ಇದೆ, ನೀವು ಮುಂದುವರಿಯಿರಿ, ನಾವು ನಿಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಇಲ್ಲಿಯ ನಾಯಕರುಗಳು ಬಾಯಿ ಮುಚ್ಕೊಂಡ್ರು. ಆದರೆ AICC ಆಗಲಿ ಯಾರೇ ಆಗಲಿ ಇವರ ಮಾತುಗಳನ್ನು ಖಂಡಿಸಲಿಲ್ಲ. ಅಂದಮೇಲೆ ಏನರ್ಥ? ಮುಖ್ಯಮಂತ್ರಿಗಳ ಮಾತನ್ನು ಖಂಡಿಸಿದ್ದಿದ್ರೆ ಅವರ ಸ್ಟ್ಯಾಂಡ್ ಸರಿ ಅಂತ ಹೇಳ್ಬೋದು. ಆದರೆ ಅವರು ಇಬ್ಬಗೆಯ ನೀತಿ ಇದೆ, ಡಬಲ್ ಸ್ಟ್ಯಾಂಡರ್ಡ್ ಇದ್ದಾರೆ. ಒಂದು ಕಡೆ AICCನವ್ರು ಹೇಳ್ತಾರೆ ನಮ್ಮ ಸಪೋರ್ಟ್ ಬೆಂಬಲ ಇದೆ ಅಂತ, ಈ ಕಡೆ ಸೆಕೆಂಡ್ ಲೈನ್ನವ್ರನ್ನ ಎತ್ತಿ ಕಟ್ಟಿ ಅವರ ಮನಸ್ಥಿತಿಯನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಮೊದಲು ಒಂದು ಯಾವತ್ತು ಸರ್ಜಿಕಲ್ ಸ್ಟ್ರೈಕ್ ಆಯಿತೋ ಪುಲ್ವಾಮಾ ದಾಳಿಯ ವಿಚಾರದಲ್ಲಿ, ಅದನ್ನು ಒಬ್ಬ ಅವರ ಸ್ಪೋಕ್ಸ್ ಪರ್ಸನ್ ವಕ್ತಾರ ಹೇಳ್ತಾನೆ, 4 ಗಿಡಕ್ಕೆ ಗುಂಡು ಹೊಡೆದು ಸರ್ಜಿಕಲ್ ಸ್ಟ್ರೈಕ್ ಆಯಿತು ಅಂತನ್ನೋ ಮಾತನ್ನು ಹೇಳ್ತಾರೆ ಇವರು ಅಂತ ನಮ್ಮ ಮೇಲೆ ಆಪಾದನೆ ಮಾಡಿದರು. ಈಗ ಸರ್ಜಿಕಲ್ ಸ್ಟ್ರೈಕ್ ಯಾಕಾಯಿತು, ಅಲ್ಲಿ ನೀವೇ ಮಾಡಿಸಿದ್ದೀರಿ ಅನ್ನೋದನ್ನು ಕೂಡ ಕಾಂಗ್ರೆಸ್ನವರು ಹೇಳಿದರು, ಅದಕ್ಕೆ ಸಾಕ್ಷಿ ಕೇಳಿದ್ರು. ಈಗ ಪಾಕಿಸ್ತಾನದ ಮಂತ್ರಿ ಒಪ್ಕೊಂಡಿದ್ದಾರೆ, ಅದಕ್ಕೆ ನಾವೇ ಕಾರಣ, ನಾವೇ ಮಾಡಿಸಿದ್ದು ಅಂತ. ಈಗ ನಿಮ್ಮ ಮುಖ ಮತ್ತು ನಿಮ್ಮ ತಲೆಯನ್ನು ಎಲ್ಲಿಟ್ಕೊಳ್ತೀರಿ ತಗೊಂಡೋಗಿ? ಅದು ಒಂದಾಯಿತು. ಈಗ ಪ್ರಾರಂಭ ಆಗಿದೆ, 4 ಫ್ಲೈಟ್ಗಳನ್ನು ಓಡಾಡಿಸಿ ಯುದ್ಧ ಮಾಡಿಬಿಟ್ಟಿವೆ ಅಂತೇಳಿ ಬೀಗ್ತಿದ್ದಾರೆ. ಅವ್ರು ಏನು ಯುದ್ಧ ಮಾಡಿಲ್ಲ. ಇದನ್ನು ಕೊತ್ತೂರು ಮಂಜು ಅವರು ಹೇಳಿದ್ದಾರೆ, ನಿನ್ನೆ ಶಾಸಕರು. ದಿನೇಶ್ ಗುಂಡೂರಾವ್ ಏನು ಹೇಳಿದ್ದಾರೆ? ಸಂತೋಷ್ ಲಾಡ್ ಅವರು ಹೇಳ್ತಾರೆ ಟ್ರಂಪ್ ಯಾತ್ರೆ ಮಾಡಿ ನೀವು ಅಂತ. ಅರೆ, ನೀವು ಪಾಕಿಸ್ತಾನ ಯಾತ್ರೆ ಮಾಡಿ ಬೆತ್ತಲಾಗಿದ್ದೀರಲ್ಲ, ನಿಮ್ಮ ನಾಲಿಗೆಗೆ ಏನಾದರೂ ಹಿಡಿತಾ ಇದೆಯಾ? ನಿಮ್ಮ ಹೊಲಸು ನಾಲಿಗೆಗಳನ್ನು ಎಲ್ಲಾದರೂ ಆಸ್ಪತ್ರೆಯಲ್ಲಿ ಹೋಗಿ ಸ್ವಲ್ಪ ತೊಳಸ್ರಿ ಅದನ್ನು. ಯಾಕೆ ಇಲ್ಲದ್ದನ್ನು ಮಾತಾಡಿ ಜನರಿಗೆ ಕೆಟ್ಟ ಅವರ ಕೋಪಕ್ಕೆ ಗುರಿಯಾಗ್ತಿರ್ತೀರಿ? ಒಳ್ಳೆ ರಾಜಕಾರಣ ಮಾಡಲಿಕ್ಕೆ ನಿಮಗೆ ಏನಾಗಿದೆ ರೋಗ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ.
ಕಾಂಗ್ರೆಸ್ಸು ಇವಿಷ್ಟು ಜನ ಯಾರು ಏನೇ ಮಾತಾಡಿದರು ಅವರನ್ನು ಖಂಡಿಸೋದಿಲ್ಲ, ದಂಡಿಸೋದಿಲ್ಲ. ಅಂದಮೇಲೆ ಇಟ್ ಈಸ್ ಎ ಕಾಂಗ್ರೆಸ್ ಸ್ಟ್ಯಾಂಡ್. ಕಾಂಗ್ರೆಸ್ಸು ತನ್ನ ವಕ್ರ ಬುದ್ಧಿಯನ್ನು ಬಿಟ್ಟಿಲ್ಲ. ಅವರು ಕೇಳುವ ಒಂದೊಂದು ಪ್ರಶ್ನೆ, ಪ್ರಿಯಾಂಕಾ ಖರ್ಗೆ ಅವರಿರ್ಬೋದು, ಸಂತೋಷ್ ಲಾಡ್ ಅವರಿರ್ಬೋದು, ಮಂಜುನಾಥ್ರವರಿರ್ಬೋದು, ಅಥವಾ ಇನ್ಯಾರೇ ಇರ್ಬೋದು, ಇದು ಒಂದು ಕ್ಷುಲ್ಲಕ ಚಿಲ್ಲರೆ. ಜೊತೆಗೆ ಪಾಕಿಸ್ತಾನ ಏನು ಪ್ರಶ್ನೆಗಳನ್ನು ಕೇಳ್ಬೋದು, ಆ ಪಾಕಿಸ್ತಾನದ ಪ್ರಶ್ನೆಗಳು ಇವರ ಬಾಯಿಂದ ಬರ್ತಿದೆ. ಅಂದರೆ ಪಾಕಿಸ್ತಾನದ ಕೆಲವು ನಾಯಕರು ಇವರ ಸಂಪರ್ಕದಲ್ಲಿ ಇರಬಹುದಾ ಅನ್ನುವ ಪ್ರಶ್ನೆ ಮೂಡ್ತದೆ. ಆ ಕಾರಣದಿಂದ ನನಗನ್ನಿಸ್ತಾ ಇರತಕ್ಕಂಥದ್ದು ಇವರು ಪಾಕಿಸ್ತಾನದ ಪರವಾಗಿ ನಿಂತಿದ್ದಾರೆ. ಆದರೆ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಭವಿಷ್ಯ ಇವರು ನಾವು ಪಾಕಿಸ್ತಾನದ ಪರವಾಗಿ ಮಾತಾಡಿದರೆ ಇಲ್ಲಿಯ ಮುಸ್ಲಿಂ ಬಾಂಧವರು ನಮ್ಮನ್ನು ಒಪ್ಪಬಹುದು ಅಂತ ಅವರು ಅಂದ್ಕೊಂಡಿದ್ದಾರೆ. ಆದರೆ ಇದು ನಾನು ಹೇಳ್ತೇನೆ, ಇಲ್ಲಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಅವರು ಭಾರತೀಯರು, ಅವರು ಭಾರತೀಯ ಪರವಾಗಿದ್ದಾರೆ. ಇವತ್ತು ನೀವು ನೋಡಿರ್ಬೋದು, ಎಲ್ಲಿ ನೋಡಿದರೂ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಿದ್ದಾರೆ. ಅವರು ಟೆರರಿಸ್ಟ್ಗಳನ್ನು ಒಪ್ಪೋದಿಲ್ಲ, ಆ ಭಯೋತ್ಪಾದಕರನ್ನು ಮಟ್ಟ ಹಾಕಿ ನಾವು ಕೂಡ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಅಂದರೆ ಇವರು ತಾವಾಗೇ ಅವರನ್ನು ಒಪ್ಪಿಸಲಿಕ್ಕೆ ಹೋದರೂ ಕೂಡ ಮುಸಲ್ಮಾನ್ ಬಂಧುಗಳು ಕಾಂಗ್ರೆಸ್ನವರ ಆ ಹೇಳಿಕೆಗಳ ಪರವಾಗಿಯೂ ಅವರಿಲ್ಲ. ಆದರೆ ಇವರು ತಿಳ್ಕೊಂಡಿದ್ದಾರೆ ಇವರು ನಮ್ಮ ಪರವಾಗಿದ್ದಾರೆ ಅಂತ. ನೀವು ಎಷ್ಟು ತಪ್ಪುದಾರಿಗೆ ಅವ್ರನ್ನ ಹೇಳಿದ್ರು ಅವರು ನಿಮ್ಮ ಮಾತುಗಳನ್ನು ಕೇಳೋದಿಲ್ಲ. ಅದನ್ನು ನಾನು ಒಂದು ಮಾತನ್ನು ಹೇಳಕ್ಕೆ ಹೋಗ್ತೇನೆ, ಎಲ್ಲ ಮುಸಲ್ಮಾನರು ಟೆರರಿಸ್ಟ್ಗಳಲ್ಲ. ಆದರೆ ಟೆರರಿಸ್ಟ್ಗಳಂತೇಳಿ ಇಲ್ಲಿವರೆಗೂ ಸಿಕ್ಕಿರೋರೆಲ್ಲ ಮುಸ್ಲಿಮರೇ ಆಗಿದ್ದಾರೆ. ಅಂದಮೇಲೆ ಏನರ್ಥ? ಮುಸಲ್ಮಾನ್ ಬಂಧುಗಳು ಕೂಡ ಈಗ ಟೆರರಿಸ್ಟ್ಗಳ ವಿರುದ್ಧವಾಗಿ ಮಾತಾಡ್ತಿದ್ದಾರೆ.